ಈ ಭೂಮಿಯ ಮೇಲೆ ತಾಯಿಯ ಎದೆ ಹಾಲಿಗಿಂತ ಬೇರೆ ಯಾವುದೇ ಸಮನಾದ ಅಥವಾ ಶ್ರೇಷ್ಠವಾದ ಆಹಾರ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅಂತಹ ತಾಯಿಯ ಎದೆ ಹಾಲನ್ನು ಸಾಕಷ್ಟು ಮಕ್ಕಳು ಅದರಿಂದ ವಂಚಿತರಾಗ್ತಿದ್ದಾರೆ. ಅಂತಹ ಮಕ್ಕಳಿಗಾಗಿ ಕಲ್ಯಾಣ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ತೆರೆಯೋದ್ರ ಮೂಲಕ ತಾಯಿಯ ಎದೆ ಹಾಲಿಂದ ವಂಚಿತರಾಗ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಕ್ಕಂಥ ಸಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಈ ರೀತಿಯ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ವಿಶೇಷವಾಗಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಅಂದರೆ DMF ಅಂದರೆ ಜಿಲ್ಲಾ ಖನಿಜ ನಿಧಿಯ ಒಂದು ಅನುದಾನದಲ್ಲಿ 75 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಅತ್ಯಾಧುನಿಕ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವ ತಾಯಿಗೆ ಹೆಚ್ಚಿಗೆ ಹಾಲು ಬರುತ್ತೆ ಅಥವಾ ಯಾವ ತಾಯಿಗೆ ಹಾಲನ್ನು ತನ್ನ ಮಗುವಿಗೆ ಕೊಡೋಕ್ಕಾಗಲ್ಲ, ಅಂತಹ ತಾಯಿ ಇನ್ನೊಬ್ಬ ಮಗುವಿಗೆ ಕೂಡ ನೆರವಾಗಬಹುದು ಅನ್ನೋದು ಈ ಒಂದು ಈ ಲ್ಯಾಬ್ನ ಕಾನ್ಸೆಪ್ಟು. ಈ ಲ್ಯಾಬ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ, ಮೊದಲಿಗೆ ಹಾಲನ್ನು ತೆಗೆದುಕೊಂಡು, ಅಂದರೆ ತಾಯಿ ಒಂದು ಮೆಷಿನಿಂದ ಆ ತಾಯಿ ಹಾಲನ್ನು ತೆಗಿತಾರೆ. ಅಲ್ಲಿಂದ ಆ ಹಾಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ಒಂದು ಫ್ರಿಜ್ನಲ್ಲಿ ಇಡ್ತಾರೆ. ಆ ಬಳಿಕ ಇಲ್ಲಿಂದನೇ ಆ ಒಂದು ಹಾಲಿನಲ್ಲಿ ಯಾವೆಲ್ಲ ಬ್ಯಾಕ್ಟೀರಿಯಾಗಳಿವೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಸೋಂಕಿದೆನಾ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲನ್ನು ಕಳಿಸ್ತಾರೆ. ಆ ಬಳಿಕ ರಿಪೋರ್ಟ್ ಬಂದ ಬಳಿಕ ಅದನ್ನು ಇಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು, ಅತ್ಯಾಧುನಿಕವಾದ ಒಂದು ಮಷಿನ್ ಇದೆ. ಇದನ್ನು ಲ್ಯಾಮಿನಾರ್ ಏರ್ ಫ್ಲೋ ಅಂತ ಕರೀತಾರೆ. ಆ ಒಂದು ಹಾಲನ್ನು ಇದರೊಳಗೆ ಇಟ್ಬಿಟ್ಟು ಅದನ್ನು ಒಂದಷ್ಟು ನಿಮಿಷಗಳ ಕಾಲ ಬಿಡ್ತಾರೆ. ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಲೈಟ್ಗಳು ಬಂದು ಅಲ್ಲಿ ಆ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಎಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಆ ಬಳಿಕ ಇಲ್ಲಿ ಓಕೆ ಆದಮೇಲೆ ಅದನ್ನು ಈ ಒಂದು ಜಿನಿತ್ ಅನ್ನುವ ಒಂದು ಇದರಲ್ಲಿ ಪಾಶ್ಚೀಕರಣ ಮಾಡಲಿಕ್ಕೆ, ಅಂದರೆ ಯಾವುದೇ ರೀತಿಯಾಗಿ ಅದನ್ನು ಒಂದಷ್ಟು 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದನ್ನು ಬಿಸಿ ಮಾಡಿ ನಂತರ ಅದನ್ನು ಮತ್ತೆ ಕೂಲ್ ಮಾಡಿ ಇಲ್ಲಿಂದ ತೆಗೆದುಕೊಂಡು ಆ ಹಾಲನ್ನ ನೇರವಾಗಿ ಇನ್ನೊಂದು ಡೀಪ್ ಫ್ರೀಝರ್ಗೆ ತೆಗೆದುಕೊಂಡು ಹೋಗ್ತಾರೆ. ಈ ದೃಶ್ಯದಲ್ಲಿ ನೋಡ್ಬೋದು, ಈ ಡೀಪ್ ಫ್ರೀಝರಲ್ಲಿ ಅದನ್ನು ತಂದು ಇಡ್ತಾರೆ. ಇಲ್ಲಿಗೆ ಬಂದ ಬಳಿಕ ಮುಗಿಯೋದಿಲ್ಲ, ಸಂಪೂರ್ಣವಾಗಿ ಹಾಲನ್ನ ಡೈರೆಕ್ಟಾಗಿ ನೇರವಾಗಿ ಮಗುವಿಗೆ ಕೊಡೋದಿಲ್ಲ. ಬದಲಿಗೆ ಇನ್ನೊಂದು ಬಾರಿ ಇಲ್ಲಿಂದ ಮತ್ತೆ ಟೆಸ್ಟ್ಗೆ ಕಳಿಸಿ ಅದನ್ನು ಟೆಸ್ಟಿನ ರಿಪೋರ್ಟ್ ಬಂದ ಬಳಿಕ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಈ ಹಾಲನ್ನು ಕುಡಿಸ್ಬೋದು, ಯೋಗ್ಯವಾಗಿದೆ ಅಂದರೆ ಮಾತ್ರ ಅದನ್ನು ಡೀಪ್ ಫ್ರೀಝರಲ್ಲಿ ಇಡ್ತಾರೆ. ಇದು ಫೈನಲ್ ಟಚ್. ಈ ಡೀಪ್ ಫ್ರೀಝರ್ ಏನಿದೆ ಇದರೊಳಗೆ ಇಟ್ಟ ಬಳಿಕ ಇದರಿಂದ ಯಾವ ಮಗುವಿಗೆ ಹಾಲು ಬೇಕು ಆ ಮಗುವಿಗೆ ಇಲ್ಲಿಂದ ಹಾಲನ್ನು ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾದ ಸೌಲಭ್ಯ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ, ಆದರೆ ಬಳ್ಳಾರಿಯಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇಂತಹ ಒಂದು ಅತ್ಯಾಧುನಿಕ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಓಪನ್ ಆಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ವಿಮ್ಸ್ ಹಲವಾರು ವಿವಾದಗಳಿಂದ ಸುದ್ದಿಯಾಗಿತ್ತು. ಆದರೆ ಈಗ ವಿಮ್ಸ್ನಲ್ಲಿ ಆಗ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳು ನಿಜಕ್ಕೂ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂತಹ ಒಂದು ಬೆಳವಣಿಗೆಗಳಾಗ್ತಾ ಇವೆ. ಇದು ಮೊದಲನೇ ಬಾರಿಗೆ ಕರ್ನಾಟಕದ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಅಂತ ಮಹಾನಗರಗಳಲ್ಲಿ ಬಿಟ್ಟರೆ ನಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇದರಿಂದ ಸುಮಾರು 4,000 ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ವಿಮ್ಸ್ನ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಮ್ಸ್ ಒಂದು ಮಟ್ಟದಲ್ಲಿ ಅಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಜೊತೆ ಈಗ ವಿಮ್ಸ್ನಲ್ಲಿ ಇರ್ತಕ್ಕಂಥ ಮಕ್ಕಳ ವಿಭಾಗದ ವೈದ್ಯರಾದ ವಿಶ್ವನಾಥ್ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಏನು ಹೇಳ್ತೀರಾ ಸರ್ ಈ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ ಏನು ಹೇಳ್ತೀರಾ? ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನೋದು ನಮ್ಮ ಈ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನು ನವಜಾತ ಶಿಶುಗಳು ಜನನ ಆಗ್ತವೆ, ಇಲ್ಲಿ ಮತ್ತೆ ಏನಾದರೂ ತೊಂದರೆ ಇದ್ದು, ಅಂದರೆ ಕೆಲವೊಮ್ಮೆ ಅವಧಿಗೆ ಮುನ್ನವಾಗಿ ಏನಾದರೂ ಜನನವಾಗಿದ್ದಂಥ ಮಕ್ಕಳಿರ್ಬೋದು, ಅಥವಾ ಯಾವುದೇ ಸೋಂಕು ಇರುವಂಥ ಮಗು ಇರ್ಬೋದು, ಹುಟ್ಟಿದಾಗ ಅಳದೇ ಇರುವಂಥ ಮಗು, ಅಂಥ ಮಕ್ಕಳನ್ನು ಇಲ್ಲಿ ಅಡ್ಮಿಟ್ ಮಾಡ್ತೀವಿ. ಅಡ್ಮಿಟ್ ಮಾಡಿದಾಗ ಅವರಿಗೆ ಹಾಲಿನ ಅವಶ್ಯಕತೆ ಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಅಂತಹ ಮಕ್ಕಳ ತಾಯಿಗಳಿಗೆ ಹಾಲು ಬರ್ತಾ ಇರಲ್ಲ ಒಂದು, ಅಥವಾ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಹಾಲು ಕಡಿಮೆ ಇರುವಂಥ ಪರಿಸ್ಥಿತಿನೂ ಇರ್ಬೋದು. ಕೆಲವೊಂದು ಮಕ್ಕಳಿರ್ತಾರೆ, ಅವ್ರಿಗೆ ತಂದೆ ತಾಯಿಗಳಿರಲ್ಲ. ಸೊ ಹೀಗಾಗಿ ಅದು ಸ್ವಲ್ಪ ಅವಾಂಡೆಂಟ್ ಬೇಬಿ ಅಂತ ಇರ್ತವೆ. ಸೊ ಅಂಥವನ್ನು ಕೂಡ ಅಡ್ಮಿಟ್ ಮಾಡಿರ್ತೀವಿ. ಸೊ ಆ ಮಕ್ಕಳಿಗೂ ಕೂಡ ಈ ಮಿಲ್ಕ್ ಬ್ಯಾಂಕ್ ಅನ್ನೋದು ತುಂಬ ಹೆಲ್ಪ್ ಆಗ್ತದೆ. ಇಲ್ಲಿಂದ ನಾವು ಹಾಲನ್ನು ನಾವು ಬೇಕಾದಾಗ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಸಪ್ಲೈ ಮಾಡಿದರೆ ಅವು ಸ್ವಲ್ಪ ಬೇಗ ಮಕ್ಕಳೆಲ್ಲ ಆರಾಮಾಗಿ ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಥ್ಯಾಂಕ್ ಯು.
ಇದಿಷ್ಟು ಮಕ್ಕಳ ವಿಭಾಗದ ಡಾಕ್ಟರ್ ವಿಶ್ವನಾಥ್ ಅವರ ಮಾತು. ಒಟ್ಟಾರೆಯಾಗಿ ಈ ಮಿಲ್ಕ್ ಬ್ಯಾಂಕ್ನಿಂದಾಗಿ ಹಲವಾರು ಅಬಂಡೆಂಟ್ ಮಕ್ಕಳಾಗಿರ್ಬೋದು ಅಥವಾ ಹಾಲಿನಿಂದ ವಂಚನೆ ಆಗ್ತಕ್ಕ ತಾಯಿ ಇದ್ದರೂ ಕೂಡ ಕೆಲವರಿಗೆ ಹಾಲು ಬರೋದಿಲ್ಲ, ಅಂತಹ ಮಕ್ಕಳಿಗೂ ಕೂಡ ಸಾಕಷ್ಟು ಅನುಕೂಲವಾಗುತ್ತೆ. ಇದು ನಿಜಕ್ಕೂ ಶ್ಲಾಘನೀಯ ಕೆಲಸ. ವಿಮ್ಸ್ ಆಸ್ಪತ್ರೆಯಲ್ಲಿ ನಿಜಕ್ಕೂ ಈ ಒಂದು ವಿಚಾರ ಸಾಕಷ್ಟು ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಭೂಮಿಯ ಮೇಲೆ ತಾಯಿಯ ಎದೆ ಹಾಲಿಗಿಂತ ಬೇರೆ ಯಾವುದೇ ಸಮನಾದ ಅಥವಾ ಶ್ರೇಷ್ಠವಾದ ಆಹಾರ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅಂತಹ ತಾಯಿಯ ಎದೆ ಹಾಲನ್ನು ಸಾಕಷ್ಟು ಮಕ್ಕಳು ಅದರಿಂದ ವಂಚಿತರಾಗ್ತಿದ್ದಾರೆ. ಅಂತಹ ಮಕ್ಕಳಿಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ತೆರೆಯೋದ್ರ ಮೂಲಕ ತಾಯಿಯ ಎದೆ ಹಾಲಿಂದ ವಂಚಿತರಾಗ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಈ ರೀತಿಯ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ವಿಶೇಷವಾಗಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಅಂದರೆ DMF ಅಂದರೆ ಜಿಲ್ಲಾ ಖನಿಜ ನಿಧಿಯ ಒಂದು ಅನುದಾನದಲ್ಲಿ 75 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಅತ್ಯಾಧುನಿಕ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವ ತಾಯಿಗೆ ಹೆಚ್ಚಿಗೆ ಹಾಲು ಬರುತ್ತೆ ಅಥವಾ ಯಾವ ತಾಯಿಗೆ ಹಾಲನ್ನು ತನ್ನ ಮಗುವಿಗೆ ಕೊಡೋಕ್ಕಾಗಲ್ಲ, ಅಂತಹ ತಾಯಿ ಇನ್ನೊಬ್ಬ ಮಗುವಿಗೆ ಕೂಡ ನೆರವಾಗಬಹುದು ಅನ್ನೋದು ಈ ಒಂದು ಈ ಲ್ಯಾಬ್ನ ಕಾನ್ಸೆಪ್ಟು. ಈ ಲ್ಯಾಬ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ, ಮೊದಲಿಗೆ ಹಾಲನ್ನು ತೆಗೆದುಕೊಂಡು, ಅಂದರೆ ತಾಯಿ ಒಂದು ಮೆಷಿನಿಂದ ಆ ತಾಯಿ ಹಾಲನ್ನು ತೆಗಿತಾರೆ. ಅಲ್ಲಿಂದ ಆ ಹಾಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ಒಂದು ಫ್ರಿಜ್ನಲ್ಲಿ ಇಡ್ತಾರೆ. ಆ ಬಳಿಕ ಇಲ್ಲಿಂದನೇ ಆ ಒಂದು ಹಾಲಿನಲ್ಲಿ ಯಾವೆಲ್ಲ ಬ್ಯಾಕ್ಟೀರಿಯಾಗಳಿವೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಸೋಂಕಿದೆನಾ ನಾವು ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲನ್ನು ಕಳಿಸ್ತಾರೆ. ಆ ಬಳಿಕ ರಿಪೋರ್ಟ್ ಬಂದ ಬಳಿಕ ಅದನ್ನು ಇಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು, ಅತ್ಯಾಧುನಿಕವಾದ ಒಂದು ಮಷಿನ್ ಇದೆ. ಇದನ್ನು ಲ್ಯಾಮಿನಾರ್ ಏರ್ ಫ್ಲೋ ಅಂತ ಕರೀತಾರೆ. ಆ ಒಂದು ಹಾಲನ್ನು ಇದರೊಳಗೆ ಇಟ್ಬಿಟ್ಟು ಅದನ್ನು ಒಂದಷ್ಟು ನಿಮಿಷಗಳ ಕಾಲ ಬಿಡ್ತಾರೆ. ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಲೈಟ್ಗಳು ಬಂದು ಅಲ್ಲಿ ಆ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಎಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಆ ಬಳಿಕ ಇಲ್ಲಿ ಓಕೆ ಆದಮೇಲೆ ಅದನ್ನು ಈ ಒಂದು ಜಿನಿತ್ ಅನ್ನುವ ಒಂದು ಇದರಲ್ಲಿ ಪಾಶ್ಚೀಕರಣ ಮಾಡಲಿಕ್ಕೆ ಅಂದರೆ ಯಾವುದೇ ರೀತಿಯಾಗಿ ಅದನ್ನು ಒಂದಷ್ಟು 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದನ್ನು ಬಿಸಿ ಮಾಡಿ ನಂತರ ಅದನ್ನು ಮತ್ತೆ ಕೂಲ್ ಮಾಡಿ ಇಲ್ಲಿಂದ ತೆಗೆದುಕೊಂಡು ಆ ಹಾಲನ್ನು ನೇರವಾಗಿ ಇನ್ನೊಂದು ಡೀಪ್ ಫ್ರೀಝರ್ಗೆ ತೆಗೆದುಕೊಂಡು ಹೋಗ್ತಾರೆ. ಈ ದೃಶ್ಯದಲ್ಲಿ ನೋಡ್ಬೋದು, ಈ ಡೀಪ್ ಫ್ರೀಝರಲ್ಲಿ ಅದನ್ನು ತಂದು ಇಡ್ತಾರೆ. ಇಲ್ಲಿಗೆ ಬಂದ ಬಳಿಕ ಮುಗಿಯೋದಿಲ್ಲ, ಸಂಪೂರ್ಣವಾಗಿ ಹಾಲನ್ನು ಡೈರೆಕ್ಟಾಗಿ ನೇರವಾಗಿ ಮಗುವಿಗೆ ಕೊಡೋದಿಲ್ಲ. ಬದಲಿಗೆ ಇನ್ನೊಂದು ಬಾರಿ ಇಲ್ಲಿಂದ ಮತ್ತೆ ಟೆಸ್ಟ್ಗೆ ಕಳಿಸಿ ಅದನ್ನು ಟೆಸ್ಟಿನ ರಿಪೋರ್ಟ್ ಬಂದ ಬಳಿಕ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಈ ಹಾಲನ್ನು ಕುಡಿಸ್ಬೋದು, ಯೋಗ್ಯವಾಗಿದೆ ಅಂದರೆ ಮಾತ್ರ ಅದನ್ನು ಡೀಪ್ ಫ್ರೀಝರಲ್ಲಿ ಇಡ್ತಾರೆ. ಇದು ಫೈನಲ್ ಟಚ್. ಈ ಡೀಪ್ ಫ್ರೀಝರ್ ಏನಿದೆ ಇದರೊಳಗೆ ಇಟ್ಟ ಬಳಿಕ ಇದರಿಂದ ಯಾವ ಮಗುವಿಗೆ ಹಾಲು ಬೇಕು ಆ ಮಗುವಿಗೆ ಇಲ್ಲಿಂದ ಹಾಲನ್ನು ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾದ ಸೌಲಭ್ಯ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ, ಆದರೆ ಬಳ್ಳಾರಿಯಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇಂತಹ ಒಂದು ಅತ್ಯಾಧುನಿಕ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಓಪನ್ ಆಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ವಿಮ್ಸ್ ಹಲವಾರು ವಿವಾದಗಳಿಂದ ಸುದ್ದಿಯಾಗಿತ್ತು. ಆದರೆ ಈಗ ವಿಮ್ಸ್ನಲ್ಲಿ ಆಗ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳು ನಿಜಕ್ಕೂ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂತಹ ಒಂದು ಬೆಳವಣಿಗೆಗಳಾಗ್ತಾ ಇವೆ. ಇದು ಮೊದಲನೇ ಬಾರಿಗೆ ಕರ್ನಾಟಕದ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಅಂತ ಮಹಾನಗರಗಳಲ್ಲಿ ಬಿಟ್ಟರೆ ನಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇದರಿಂದ ಸುಮಾರು 4,000 ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ವಿಮ್ಸ್ನ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಮ್ಸ್ ಒಂದು ಮಟ್ಟದಲ್ಲಿ ಅಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಜೊತೆ ಈಗ ವಿಮ್ಸ್ನಲ್ಲಿ ಇರ್ತಕ್ಕಂಥ ಮಕ್ಕಳ ವಿಭಾಗದ ವೈದ್ಯರಾದ ವಿಶ್ವನಾಥ್ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಏನು ಹೇಳ್ತೀರಾ ಸರ್ ಈ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ ಏನು ಹೇಳ್ತೀರಾ? ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನೋದು ನಮ್ಮ ಈ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನು ನವಜಾತ ಶಿಶುಗಳು ಜನನ ಆಗ್ತವೆ, ಇಲ್ಲಿ ಮತ್ತೆ ಏನಾದರೂ ತೊಂದರೆ ಇದ್ದು ಅಂದರೆ ಕೆಲವೊಮ್ಮೆ ಅವಧಿಗೆ ಮುನ್ನವಾಗಿ ಏನಾದರೂ ಜನನವಾಗಿದ್ದಂಥ ಮಕ್ಕಳಿರ್ಬೋದು ಅಥವಾ ಯಾವುದೇ ಸೋಂಕು ಇರುವಂಥ ಮಗು ಇರ್ಬೋದು, ಹುಟ್ಟಿದಾಗ ಅಳದೇ ಇರುವಂಥ ಮಗು, ಅಂಥ ಮಕ್ಕಳನ್ನು ಇಲ್ಲಿ ಅಡ್ಮಿಟ್ ಮಾಡ್ತೀವಿ. ಅಡ್ಮಿಟ್ ಮಾಡಿದಾಗ ಅವರಿಗೆ ಹಾಲಿನ ಅವಶ್ಯಕತೆ ಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅಂತಹ ಮಕ್ಕಳ ತಾಯಿಗಳಿಗೆ ಹಾಲು ಬರ್ತಾ ಇರಲ್ಲ ಒಂದು,
ಅಥವಾ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಹಾಲು ಕಡಿಮೆ ಇರುವಂಥ ಪರಿಸ್ಥಿತಿನೂ ಇರ್ಬೋದು. ಕೆಲವೊಂದು ಮಕ್ಕಳಿರ್ತಾರೆ, ಅವ್ರಿಗೆ ತಂದೆ ತಾಯಿಗಳಿರಲ್ಲ. ಸೊ ಹೀಗಾಗಿ ಅದು ಸ್ವಲ್ಪ ಅವಾಂಡೆಂಟ್ ಬೇಬಿ ಅಂತ ಇರ್ತವೆ. ಸೊ ಅಂಥವನ್ನು ಕೂಡ ಅಡ್ಮಿಟ್ ಮಾಡಿರ್ತೀವಿ. ಸೊ ಆ ಮಕ್ಕಳಿಗೂ ಕೂಡ ಈ ಮಿಲ್ಕ್ ಬ್ಯಾಂಕ್ ಅನ್ನೋದು ತುಂಬ ಹೆಲ್ಪ್ ಆಗ್ತದೆ. ಇಲ್ಲಿಂದ ನಾವು ಹಾಲನ್ನು ನಾವು ಬೇಕಾದಾಗ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಸಪ್ಲೈ ಮಾಡಿದರೆ ಅವು ಸ್ವಲ್ಪ ಬೇಗ ಮಕ್ಕಳೆಲ್ಲ ಆರಾಮಾಗಿ ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಇದಿಷ್ಟು ಮಕ್ಕಳ ವಿಭಾಗದ ಡಾಕ್ಟರ್ ವಿಶ್ವನಾಥ್ ಅವರ ಮಾತು. ಒಟ್ಟಾರೆಯಾಗಿ ಈ ಮಿಲ್ಕ್ ಬ್ಯಾಂಕ್ನಿಂದಾಗಿ ಹಲವಾರು ಅಬಂಡೆಂಟ್ ಮಕ್ಕಳಾಗಿರ್ಬೋದು ಅಥವಾ ಹಾಲಿಂದ ವಂಚನೆ ಆಗ್ತಕ್ಕ ತಾಯಿ ಇದ್ದರೂ ಕೂಡ ಕೆಲವರಿಗೆ ಹಾಲು ಬರೋದಿಲ್ಲ, ಅಂತಹ ಮಕ್ಕಳಿಗೂ ಕೂಡ ಸಾಕಷ್ಟು ಅನುಕೂಲವಾಗುತ್ತೆ. ಇದು ನಿಜಕ್ಕೂ ಶ್ಲಾಘನೀಯ ಕೆಲಸ. ವಿಮ್ಸ್ ಆಸ್ಪತ್ರೆಯಲ್ಲಿ ನಿಜಕ್ಕೂ ಈ ಒಂದು ವಿಚಾರ ಸಾಕಷ್ಟು ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.